ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಭರತ್ ರೆಡ್ಡಿಯ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಭರತ್ ರೆಡ್ಡಿಯ ಈ ವಿಡಿಯೋ ವೈರಲ್ ಆದ ಮೇಲೂ ಇವರನ್ನ ಅರೆಸ್ಟ್ ಮಾಡಲ್ವಾ ಸಿದ್ದರಾಮಯ್ಯನವರೇ ಅನ್ನುವ ಪ್ರಶ್ನೆ ಈಗ ಪ್ರತಿಧ್ವನಿಸ್ತಾ ಇದ್ದು ಬಳ್ಳಾರಿಗೆ ನುಗ್ಗಲಿದೆ ಕಮಲ ಪಡೆ. ಕಾಂಗ್ರೆಸ್ನಿಂದನೂ ನಿಯೋಗ ಹೋಗ್ತಿದೆ. ಬಿಜೆಪಿ ಮಾಸ್ಟರ್ ಪ್ಲಾನ್ ಒಂದನ್ನು ರೆಡಿ ಮಾಡಿದೆ. ಈಗ ಈ ಹೊತ್ತಲ್ಲಿ ಸುರ್ಜೇವಾಲಾ ಕರೆ, ಭರತ್ ರೆಡ್ಡಿಗೆ ಬಿಗ್ ಶಾಕ್. ಏನದು ಹಾಗಾದರೆ ಮಹತ್ವದ ಬೆಳವಣಿಗೆ. ಮತ್ತೊಂದು ಕಡೆ ಪೊಲೀಸರು ನೋಡಿ, ನಿನ್ನೆ ನಿರ್ಲಕ್ಷ್ಯಕ್ಕೆ ಹೀಗೆಲ್ಲ ಆಯಿತು, ಪೊಲೀಸರ ನಿರ್ಲಕ್ಷ್ಯದಿಂದ ಅಂತ ತಲೆದಂಡ ಮಾಡಿದ್ರು ಒಂದೇ ದಿನಕ್ಕೆ ಎಸ್ಪಿನ. ಅದ್ರ ನಡುವೆ ಮತ್ತೊಂದು ಮಹಾ ಎಡವಟ್ಟಾಗಿದೆ. ಇದಕ್ಕೆ ಯಾರು ಹೊಣೆ ಈಗ ನೋಡಿ, ಎಷ್ಟು ದೊಡ್ಡ ಆಕ್ರೋಶ ಸಿಡಿದಿದೆ. ಇಷ್ಟು ದೊಡ್ಡ ಘಟನೆಯಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಪೊಲೀಸರು ಅಂತ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಂಬರ್ 1, ಈಗ ಪೊಲೀಸರು ಮಾಡಿರುವ ಮತ್ತೊಂದು ಮಹಾ ಎಡವಟ್ಟು ಈ ಕೇಸ್ನ ದಾರಿಯನ್ನೇ ತಪ್ಪಿಸಬಹುದು ಅನ್ನುವ ಆಕ್ರೋಶ ಸಿಡಿದಿದೆ. ಅದೇನು ಅಂತ ಕೇಳಿದ್ರೆ, ಭರತ್ ರೆಡ್ಡಿಯ 4 ಜನ ಗನ್ಮ್ಯಾನ್ಗಳು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿರೋದು. ಈಗ ನಿನ್ನೆ ಫೈರಿಂಗ್ ಆಗಿರೋದೇ ಗನ್ಮ್ಯಾನ್ಗಳಿಂದ ಅಂತ ಕೇಳಿಬಂತು. ಹೌದಾ, ಆಯ್ತು. ಇನ್ನು ಭರತ್ ರೆಡ್ಡಿ ಕಡೆಯವರ, ಜನಾರ್ದನ್ ರೆಡ್ಡಿ ಕಡೆಯವರ, ಪೊಲೀಸರದ್ದ ಅಂತ ನಿನ್ನೆ ಡೌಟ್ಸ್ ಇದ್ವು. ಹಾಗಾಗಿ ಖಚಿತ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಿತ್ತು. ಆದರೂ ADGP ವಿಡಿಯೋವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ADGPನೇ ಹೇಳಿದ್ದಾರೆ, ನಮಗೆ ಲೋಕಲ್ ಅಧಿಕಾರಿಗಳ ಮಾಹಿತಿ ಪ್ರಕಾರ ಜನಾರ್ದನ್ ರೆಡ್ಡಿ ಕಡೆಯವ್ರ ಗನ್ನಿಂದ ಅಂತ ಅನ್ನಿಸ್ತಿಲ್ಲ. ಈಗ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೋಗ್ತೀವಿ. ಬಟ್ ಈಗ ಸದ್ಯದ ಮಾಹಿತಿಯ ಪ್ರಕಾರ ಆ ಕಡೆಯಿಂದ ಫೈರ್ ಆದಂಗಿಲ್ಲ ಅಂತ ಪ್ರೈಮರಿ ರಿಪೋರ್ಟನ್ನು ಇಡ್ತಾರೆ. ಅಷ್ಟರ ತನಕ ಗೊತ್ತಿದ್ದು ಕೂಡ ಅದು ಹೆಂಗೆ ಬಿಟ್ಟರು ಇವರನ್ನು ಅರೆಸ್ಟ್ ಮಾಡಿದೆ. ಈಗ ಇವರು ಸಿಗಲಿಲ್ಲ ಅಂದರೆ ಈ ಕೇಸ್ನಲ್ಲಿ ದಾರಿ ತಪ್ಪು ಹೋಗಲ್ವಾ, ಎಲ್ಲ ಎಡವಟ್ಟಾಗಲ್ವಾ? ಇವರು ಸಿಕ್ಕಿದ್ರೆ ಅವರನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದ್ರೆ ಗೊತ್ತಾಗುತ್ತೆ. ಆಗ ಭರತ್ ರೆಡ್ಡಿ ಪ್ರೀ ಪ್ಲ್ಯಾನ್ನ, ಸತೀಶ್ ರೆಡ್ಡಿ ಸ್ಕೆಚ್ ಹಾಕಿದ್ದ, ಜನಾರ್ದನ್ ರೆಡ್ಡಿಗೂ ಭರತ್ ರೆಡ್ಡಿಗೂ ಏನಾಗಿತ್ತು, ಇದು BJP ಅವ್ರದ್ದ ಕಾಂಗ್ರೆಸ್ನವ್ರದ್ದ, ಎಲ್ಲ ಹೊರಗಡೆ ಬರುತ್ತೆ. ಈಗ ಅವರೇ ತಪ್ಪಿಸ್ಕೊಂಡು ಹೋದರೆ ಕೇಸನ್ನು ನೀವು ಹೇಗೆ ಡೀಲ್ ಮಾಡ್ತೀರಾ? ಸಿಂಪಲ್ ಅಲ್ವಾ? ಈಗ ಭರತ್ ರೆಡ್ಡಿ ಅವರ ಆರೋಪ ಏನು, ಜನಾರ್ದನ್ ರೆಡ್ಡಿ ಅವ್ರ ಕಡೆದವರೇ ಮಾಡಿದ್ರು, ಅವ್ರ ಕಡೆಯಿಂದ ಗನ್ಗಳನ್ನು ಸೀಸ್ ಮಾಡಿದ್ರು. ಅವ್ರ ಕಡೆಯಿಂದ ಯಾವ್ದು ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದ್ರು. ಮತ್ತೆ ಅದನ್ನ ಇನ್ನ ತೀವ್ರವಾಗಿ ತಪಾಸಣೆ ಮಾಡಕ್ ಹೇಳಿದ್ವಿ. ಆ ಗಲಾಟೆ ಆಗಿದ್ದು ಬಿಟ್ಟಿದ್ದು ಹೇಗೆ ಅನ್ನೋ ಆಕ್ರೋಶ, SP ಒಂದಿನಕ್ಕೆ ಬಂದು ಒಂದೇ ದಿನಕ್ಕೆ ಸಸ್ಪೆಂಡ್ ಆಗಿದ್ದೆಲ್ಲ ಆಯ್ತು. ಈ ಎಡವಟ್ಟಿಗೆ ಯಾರು ತಲೆ ತೆಗಿತೀರಾ ಈಗ? ನೋಡಿ, ಫಸ್ಟ್ ಆಫ್ ಆಲ್ ಜನಾರ್ದನ್ ರೆಡ್ಡಿಗೂ ಭರತ್ ರೆಡ್ಡಿಗೂ ಆಗಲ್ಲ. ದೊಡ್ಡ ಕಾರ್ಯಕ್ರಮ, ವಾಲ್ಮೀಕಿ ಕಾರ್ಯಕ್ರಮ ಮಾಡೋಕೆ ಹೊರಟಿದ್ದಾರೆ. ಒಂದು ಸೂಕ್ಷ್ಮವಾಗಿರಬೇಕಿತ್ತು ಭದ್ರತೆ. ಎರಡನೇದು, ರೆಡ್ಡಿ ಮನೆ ಮುಂದೆ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ, ಇವ್ರಿಗೆ ಬೇರೆ ಎಲ್ಲೂ ಜಾಗ ಇಲ್ಲದೆ ಗಲಾಟೆ ಎಬ್ಬಿಸೋಣ ಅಂತಲೇ ಹೋದಂಗಾಗ್ಲಿಲ್ವಾ? ಇವ್ರು ಬೇರೆ ಕಡೆ ಕಟ್ಟಿದಾಗ ಅವ್ರ ಕಾಲು ಕೆರ್ಕೊಂಡು ಬಂದಿದ್ರೆ ಕರೆಕ್ಟಾಗಿದೆ, ಇವರದ್ದೇ ಸಂಚು ಅಂತ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಿದಾಗಲೂ ಪೊಲೀಸರ ಆ್ಯಕ್ಷನ್ ಯಾಕೆ ಆಗಲಿಲ್ಲ ಅನ್ನೋದೇ ಅನುಮಾನಕ್ಕೆ ಕಾರಣ ಆಗಿರೋದಿಲ್ಲಿ. ಏನೋ ಇಲ್ಲಿ ಭಯಂಕರ ಪ್ಲ್ಯಾನ್ ಮಾಡಿ ಕೊಲೆ ಸಂಚೆ ಆಗಿತ್ತು ಅಂತ BJP ರೆಡ್ಡಿ ಅಂದರೆ ಜನಾರ್ದನ್ ರೆಡ್ಡಿ ಕಡೆ ಅವರು ಮುಗಿಬಿದ್ದಿರೋದು. ಇಷ್ಟೆಲ್ಲದರ ನಡುವೆ ನೋಡಿ, ಈ ವಿಡಿಯೋ ಒಂದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಭರತ್ ರೆಡ್ಡಿಯ ಈ ಮಾತುಗಳನ್ನು ಈ ವಿಡಿಯೋ ನೋಡಿದ ಮೇಲೂ CM ಹೆಂಗೆ ಅರೆಸ್ಟ್ ಮಾಡಲ್ಲ? ವೀಕ್ಷಕರೇ, ಶೇರ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇರೋರು ನೀವಾಗಿದ್ರೆ ಒಂದೊಳ್ಳೆ ಆ್ಯಪ್ ಇದೆ, ಸೆಬಿ ರಿಜಿಸ್ಟರ್ಡ್ ಮಾರ್ಕೆಟ್ ವೂಲ್ಫ್ ಆ್ಯಪ್. ಇದು ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ. ಬಳಸೋದು ಹೇಗೆ ಅನ್ನೋದನ್ನು ನೋಡೋಣ. ಪಿನ್ ಹಾಕಿ ಲಾಗಿನ್ ಮಾಡಿ. ಫಾಲೋ ಟ್ರೆಂಡನ್ನು ಕ್ಲಿಕ್ ಮಾಡಿದಾಗ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ಲಾಭದಾಯಕ ಟ್ರೆಂಡ್ಗಳನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಒಂದೇ ಕ್ಲಿಕ್ನಲ್ಲಿ ನೀವು ಫಾಲೋ ಮಾಡಬಹುದು. ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಮೊತ್ತದಿಂದ ನೀವು ಹೂಡಿಕೆಯನ್ನು ಇಲ್ಲಿ ಶುರು ಮಾಡಬಹುದಾಗಿದೆ. ಹಾಗೆ ಇನ್ಬಿಲ್ಟ್ ಸ್ಟಾಪ್ ಲಾಸ್ ಈ ಆ್ಯಪ್ನ ಸ್ಪೆಷಾಲಿಟಿ ಏನು ಮಾಡುತ್ತೆ, ಹೆಚ್ಚು ಲಾಸ್ ಆಗೋದನ್ನು ಇದು ತಪ್ಪಿಸುತ್ತೆ. ಟ್ರೆಂಡ್ ಪ್ರಕಾರ ಹೋಗ್ತಾ ಇದ್ದ ಲಾಭ ಗಮನಿಸಿ ಸ್ಟಾಪ್ ಟ್ರೇಡ್ ಕ್ಲಿಕ್ ಮಾಡುವ ಮೂಲಕ ನೀವು ತುಂಬ ಕಡಿಮೆ ಸಮಯದಲ್ಲಿ ಪ್ರಾಫಿಟನ್ನು ಬುಕ್ ಮಾಡಬಹುದು. ಹಾಗೆ ಬ್ರೋಕರೇಜ್ ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಆಗಿದೆ. ಈ ಎಲ್ಲ ಫೀಚರ್ಸ್ ನಿಮಗೆ ಕೇವಲ 99 ರೂಪಾಯಿಯಲ್ಲಿ ಲೈಫ್ ಟೈಮ್ ಫೀಯಲ್ಲಿ ಸಿಗುತ್ತೆ ಇಲ್ಲಿ ಅನ್ನೋದು ವಿಶೇಷತೆ. ಎಲ್ಲ ಕಮೋಡಿಟೀಸ್ ಅಂದರೆ ಚಿನ್ನ, ಬೆಳ್ಳಿ, ಕಚ್ಚಾ ತೈಲ, ನ್ಯಾಚುರಲ್ ಗ್ಯಾಸ್ ಇದೆಲ್ಲವನ್ನು ಬೆಳಗ್ಗೆ 9ರಿಂದ ರಾತ್ರಿ 12 ತನಕ ಕೂಡ ನೀವಿಲ್ಲಿ ಸುಲಭವಾಗಿ ಟ್ರೇಡ್ ಮಾಡಬಹುದಾಗಿದೆ. ವೀಕ್ಷಕರೇ, ಮಾರ್ಕೆಟ್ ವೂಲ್ಫ್ ಆ್ಯಪ್ ಫ್ರೀ ರೆಕಮೆಂಡೇಶನ್ ಕೂಡ ಕೊಡುತ್ತೆ. ಇಂತಹ ರೆಕಮೆಂಡೇಶನ್ಗಳನ್ನು ಅನಲೈಸ್ ಮಾಡಿ ಹೂಡಿಕೆದಾರರು ನೋಡಿ
ಡಿಸೆಂಬರ್ ಒಂದೇ ದಿನದಲ್ಲಿ 8,606, ಜೂನ್ನಲ್ಲಿ 70,468, ಜುಲೈನಲ್ಲಿ 59,696 ಮತ್ತು ಅಕ್ಟೋಬರ್ನಲ್ಲಿ 58,207 ರೂಪಾಯಿ ಲಾಭವನ್ನು ಗಳಿಸಿದ್ದಾರೆ. ವಿಶೇಷತೆ ಅಂದರೆ ಈ ಲಾಭದ ಮೇಲೆ ಮಾರ್ಕೆಟ್ ವೂಲ್ಫ್ ಯಾವುದೇ ಕಮಿಷನ್ ತಗೊಳ್ಳಲ್ಲ. ಈಗಾಗಲೇ 20 ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ. ತಡ ಯಾಕೆ? ಹಾಗಾದರೆ ನೀವೇ ಸ್ಟಡಿ ಮಾಡಿ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡಬೇಕು ಮಾರ್ಕೆಟ್ ವೂಲ್ಫ್ ಜೊತೆ. ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಇವರನ್ನು ಹೊರಗಡೆ ಹೆಂಗೆ ಬಿಟ್ಟಿದ್ದಾರೆ ಅನ್ನುವ ಆಕ್ರೋಶವೇ ಸಿಡ್ದಿದೆ. ಸುರ್ಜೇವಾಲಾ ಕಾಲ್ ಕೂಡ ಬಂದಿದೆ ಈ ವಿಡಿಯೋ ಬಗ್ಗೆ. ಬಾಯಿ ಮುಚ್ಕೊಂಡಿರಿ, ಸೀನಿಯರ್ಸ್ ನೋಡ್ಕೊಳ್ತಾರೆ. ಇನ್ನು ಮುಂದೆ ನಿಮ್ಮ ಕಡೆಯಿಂದ ಒಂದು ರಿಯಾಕ್ಷನ್ನು ಬರಬಾರ್ದು, ನೀವು ಏನು ತೀರ್ಮಾನ ತಗೊಳ್ಬಾರ್ದು. ಸಿದ್ದರಾಮಯ್ಯನವರು, ಉಸ್ತುವಾರಿ ಸಚಿವರು, ಬೇರೆ ಶಾಸಕರು ಅವರೆಲ್ಲ ಹ್ಯಾಂಡಲ್ ಮಾಡ್ತಾರೆ. ನಿಮ್ಮದಿಲ್ಲಿ ಏನೂ ಇಲ್ಲ, ಬಿಟ್ಟುಬಿಡಿ. ಇಷ್ಟು ಸಣ್ಣ ವಿಷಯನ ಫೈರಿಂಗ್ ತನಕ ತಗೊಂಡು ಹೋಗಿ ಒಂದು ಜೀವ ಹೋಗೋ ತನಕ, ಅದರಲ್ಲೂ ನಮ್ಮ ಪಕ್ಷದ ಕಾರ್ಯಕರ್ತನ ಜೀವ ಹೋಗೋ ತನಕ ಆಗಿದೆ. ಇದು ಸರ್ಕಾರದ ಕುತ್ತಿಗೆಗೆ ಬರೋ ಥರ ಮಾಡಿಟ್ಟಿದ್ದೀರಿ. ಬಹಳ ಗಂಭೀರವಾದ ಕ್ರಮನೂ ಆಗಬಹುದು ಅನ್ನೋ ಎಚ್ಚರಿಕೆ ಹೈಕಮಾಂಡಿಂದ ಬಂದೇ ಬಿಟ್ಟಿದೆ. ಒಂದು ಕಡೆ ವಿಡಿಯೋ ಏನು ನೋಡಿ, ವಿಡಿಯೋನ ಭರತ್ ರೆಡ್ಡಿ ಹೇಳ್ತಾರೆ, ನಿನ್ನೆ ನೋಡಿರ್ತೀರಿ, ಆದರೆ ಅದೀಗ ಗಂಭೀರ ಸ್ವರೂಪ ಪಡ್ಕೊಂಡಿದೆ. ಭರತ್ ರೆಡ್ಡಿ ಹೇಳೋದೇನು, ಶಾಂತಿ ಹಾಳಾಗತ್ತೆ ಬಳ್ಳಾರಿದು ಅಂತ ಸುಮ್ಮನಿದ್ದೀನಿ, ಇಲ್ಲ ಬೆಂಕಿ ಹಚ್ಚಿ ಹೋಗ್ತಿದ್ದೆ, ಜನಾರ್ದನ್ ರೆಡ್ಡಿ ಮನೆನ ಸುಟ್ಟಾಕ್ ಹೋಗ್ತಿದ್ದೆ ಅಂತ ಇವರು ಓಪನ್ ಆಗಿ ನಿಂತ್ಕೊಂಡು ಒಬ್ಬ ಶಾಸಕ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂದರೆ ದ್ವೇಷ ಭಾಷಣ ಕಾಯ್ದೆ ಬೇರೆ ಈಗ ತರ್ತಿರೋ ಸಿದ್ದರಾಮಯ್ಯ ಸರ್ಕಾರ ಇಂಥ ಸ್ಟೇಟ್ಮೆಂಟನ್ನು ಓಪನ್ ಆಗಿ ಒಬ್ಬ MLA ಹೇಳಿದಾಗ ಅರೆಸ್ಟ್ ಮಾಡದೆ ಬಿಟ್ಟಿದ್ದೆ ಹೌದಾದರೆ ಏನಾಗಬಹುದು ಸಮಾಜ? ಸುಟ್ಟು ಹಾಕ್ತಿದ್ದೆ ಅಂತ ಇನ್ನೊಬ್ಬ MLA, ಆತ MLA ಆಗಲಿ ಕಟ್ಟ ಕಡೆಯ ವ್ಯಕ್ತಿ ಆಗಲಿ ಯಾರ್ದಾದ್ರೂ ಸರಿ, ಒಂದು ಮನೆ ಸುಡ್ತೀನಿ, ಒಂದು ಮನೆ ಸುಟ್ಟು ಹಾಕ್ತಿದ್ದೆ ಅಂತ ಒಬ್ಬ MLA ಮಾತಾಡ್ತಾನೆ ಅಂದರೆ ಅವನ ಮೇಲೆ ಕೇಸ್ ಆಗದೆ ಇನ್ನು ಏನು ಕಥೆ ಅಂತ ಆಕ್ರೋಶವೇ ಸಿಡ್ದಿದೆ. ಈಗ ಬಳ್ಳಾರಿಗೆ ನುಗ್ತಾ ಇದೆ ಕಮಲ ಪಡೆ. ಇವಾಗೇನು ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತಿಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಪಾದಯಾತ್ರೆ ಮಾಡಿದ್ರ ಸಿದ್ದರಾಮಯ್ಯನವರೇ? ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಕೊನೆಗೊಳಿಸೋದಕ್ಕೆ ನೀವು ಈಗೇನು ಮಾಡ್ತೀರಿ? ಈ ರೀತಿ ಹಾದಿ ಬೀದಿಲಿ ಶೂಟೌಟ್ ಆಗೋ ಪರಿಸ್ಥಿತಿ ಬಂದಿದೆಯಲ್ಲ, ಈಗೇನು ಮಾಡ್ತೀರಿ ಅಂತ ಪಾದಯಾತ್ರೆ ಆದರೂ ಮಾಡೋಣ, ದೊಡ್ಡ ಕಾರ್ಯಕ್ರಮ, ರ್ಯಾಲಿ ಏನಾದರೂ ಸರಿ. BJPಯ ಒಬ್ಬ ಶಾಸಕನನ್ನು ಕೊಲೆ ಮಾಡೋಕ್ಕೆ ಬಂದಿದ್ರು, ಆದರೂ ಇವ್ರನ್ನ ಅರೆಸ್ಟು ಮಾಡ್ತಿಲ್ಲ, ಇಷ್ಟೆಲ್ಲ ಸಾಕ್ಷಿ ಇದ್ರು ಅಂತ BJP ಹೋರಾಟಕ್ಕೆ ಮುಂದಾಗ್ತಿರೋದು. ಒಂದು ವಿಡಿಯೋ ಯಾವ ಸಾಕ್ಷಿ ಹೇಳ್ತಿದೆ? ಜನಾರ್ದನ್ ರೆಡ್ಡಿ ಮನೆ ಕಡೆ ಫೈರಿಂಗ್ ಮಾಡಿ ಗಾಜು ಹೊಡೆದಿರೋದು BJP ಬಿಟ್ಟಿರೋ ವಿಡಿಯೋ. ಮತ್ತೊಂದು ಕಡೆ ಆ ಗನ್ಮ್ಯಾನ್ಗಳ 2-3 ಸುತ್ತಿನ ಫೈರಿಂಗ್ ವಿಡಿಯೋ ರಿಲೀಸ್ ಆಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸಿಕ್ಕ ಬುಲೆಟ್ಟು, ಬಾಡಿಲಿದ್ದ ಬುಲೆಟ್ಟು ಮತ್ತು ಈ ಗನ್ಮ್ಯಾನ್ಗಳ ಅಂದರೆ ಗನ್ಗೂ ಮ್ಯಾಚ್ ಆಗ್ತಿದೆ ಅನ್ನುವಂಥ ಮೂಲಗಳ ಮಾಹಿತಿ ಈಗ ಔಟ್ ಆಗಿದೆ. ಉನ್ನತ ಮೂಲಗಳಿಂದ ಪ್ರತಿಷ್ಠಿತ ಪತ್ರಿಕೆಗಳೇ ಇವನ್ನು ತೆರೆದಿಟ್ಟಿರೋದು ಈ ರಿಪೋರ್ಟನ್ನು. ಸೊ ಇಷ್ಟು ಸಾಕ್ಷಿ ಸಿಕ್ಕಿದ್ರು, ಇನ್ನು ಭರತ್ ರೆಡ್ಡಿನೂ ಟಚ್ ಮಾಡ್ತಿಲ್ಲ ಪೊಲೀಸರು. ಈಗ FIR ಆಗಿದೆ 13 ಜನರ ಮೇಲೇನು. 23 ಮಂದಿ ಇದುವರೆಗೆ ವಶಕ್ಕೆ ಪಡೆದಿದ್ದಾರೆ. 13 ಮಂದಿ ವಿಡಿಯೋದಲ್ಲಿರೋರು, ಗಲಭೆ ಸ್ಥಳದಲ್ಲೇ ಇದ್ದ 13 ಮಂದಿ, ಸುಮಾರು ಜನರ ಮೇಲೆ FIR ಮಾಡಿದ್ದಾರೆ. 23 ಮಂದಿ ಮೊಬೈಲ್ ಪರಿಶೀಲನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ FIR ಕೂಡ ಆಗಿರಲಿಲ್ಲ ಭರತ್ ರೆಡ್ಡಿ ಮೇಲೆ. ಕಡೆಗೆ ಈಗಾಗತ್ತೆ. A1 ಆಗಿ ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ, ಇನ್ನೂ ಬೇರೆ ಬೇರೆಯವ್ರನ್ನ ಮಾಡಿದ್ದಾರೆ. ರಾಮುಲು, ಜನಾರ್ದನ್ ರೆಡ್ಡಿ ಪಿಸ್ತೂಲ್ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಆಯಿತು, ಮಾಡ್ಕೊಳ್ಳಿ. ಭರತ್ ರೆಡ್ಡಿ ಮೇಲೆ ಅವ್ರ ಕಡೆಯವರಿಂದಾನೇ ಫೈರಿಂಗ್ ಆಗಿದೆ ಅನ್ನೋ ಖಚಿತ ಮಾಹಿತಿ ಇದ್ದ ಮೇಲೂ ಕೂಡ FIR ಕೂಡ ಆಗಿರಲಿಲ್ಲ. ಇಷ್ಟು ಲೇಟಾಗಿ, ಈಗ ಆಗಿದೆ, ಬಟ್ ಇಷ್ಟು ಲೇಟಾಗಿ ಏನಿದು? ಈ ಥರನೂ ರಕ್ಷಣೆ ಮಾಡೋಕ್ಕೆ ಸಾಧ್ಯನಾ ಸರ್ಕಾರ? ಇದು ಭಯಂಕರವಾದ ಕಪ್ಪು ಚುಕ್ಕಿ ಆಗಲ್ವಾ ಸರ್ಕಾರಕ್ಕೆ? ಭರತ್ ರೆಡ್ಡಿಯನ್ನು ಪಕ್ಷದಿಂದ ಉಚ್ಚಾಟಿಸಿ ಮತ್ತು ರಾಜೀನಾಮೆ ತಗೊಳ್ಳಿ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ. ಈಗ ಆ ವ್ಯಕ್ತಿ ಮೇಲೆ ಆ್ಯಕ್ಷನ್ ಆಗದಿದ್ದರೆ ಇಡೀ ಸರ್ಕಾರಕ್ಕೆ ಮಸಿ ಬಡ್ಕೊಂಡಂಗೆ ನೀವು. ಇಲ್ಲ, ನೀವು ಸಿದ್ದರಾಮಯ್ಯನವ್ರ ಆ್ಯಕ್ಷನ್ ತಗೊಂಡು ದೊಡ್ಡವರಾಗಿ ಯಾವ ಪಕ್ಷದವರಾದ್ರೆ ಏನಂತೆ ಅನ್ನುವಂಥ ಆಕ್ರೋಶ ಸಿಡಿದಿರೋದು. DGP ಎಲ್ಲ ಭೇಟಿ ಮಾಡಿ BJP ಸಾಕ್ಷಿ ಸಮೇತ ದೂರನ್ನು ಕೊಟ್ಟು ಬಂದಿದೆ. ನೋಡಿ, ಈ ಕ್ಷಣವೇ ಭರತ್ ರೆಡ್ಡಿ ಬಂಧನ ಆಗಲೇಬೇಕು, ಇಲ್ಲಾಂದರೆ ಇದು ಎಷ್ಟು ಡೇಂಜರಸ್ ಬೆಳವಣಿಗೆ ಆಗುತ್ತೆ ಅಂತ. ಸೊ ಭರತ್ ರೆಡ್ಡಿ ಸುಟ್ಟು ಹಾಕೋ ವಿಡಿಯೋ, ಆ ಮಾತುಗಳು ವೈರಲ್ ಆಗ್ತಿವೆ. ಒಂದು ಕಡೆ ಎಲ್ಲೆಡೆ ಆಕ್ರೋಶ, ಮತ್ತೊಂದು ಕಡೆ ಸಾಕ್ಷಿಗಳು
ಭರತ್ ರೆಡ್ಡಿಗೂ ಈ ಫೈರಿಂಗಿಗೂ ಏನು ಲಿಂಕ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳನ್ನು BJP ಇಡ್ತಿದೆ. ಕಾದ್ ನೋಡ್ಬೇಕು, ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಬೇಕಾಗಿದೆ. ಸರ್ಕಾರಕ್ಕೆ ಗೊತ್ತಿದೆ ಏನಾಗಿದೆ ಅಂತ. ಸಂತೋಷ್ ಲಾಡ್ ಅವ್ರು ಸುಮ್ಮನೆ ಹೇಳ್ತಾರಾ ಇಲ್ಲಿ ತಪ್ಪಾಗಿದೆ ಅಂತ? ಸಿದ್ದರಾಮಯ್ಯನವ್ರು ಸುಮ್ಮನೆ ಭರತ್ ರೆಡ್ಡಿ ಜೊತೆ ನಾನು ಮಾತಾಡಲ್ಲ ಅಂತ ಗರಂ ಆಗಿ ಜಮೀರ್ ಅವ್ರನ್ನ ಕಳಿಸ್ತಾರ ಸ್ಪಾಟ್ಗೆ. ತಮ್ಮ ಕಡೆಯವ್ರದ್ದು ತಪ್ಪಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ BJP ಅವರನ್ನು ಬಡಿದು ಬಾಯಿಗೆ ಹಾಕ್ಕೊಳ್ತಾ ಇದ್ರು ಸಿದ್ದರಾಮಯ್ಯನವರು. ಇಷ್ಟೆಲ್ಲ ಇಲ್ದೇನೆ ಸುಮ್ಮನೆ ಹೇಳ್ತಾರಾ ಭರತ್ ರೆಡ್ಡಿ ತಪ್ಪು ಮಾಡಿದ್ದಾನೆ ಅಂತ ಗರಂ ಆಗಿದ್ದು ಸುಮ್ಮನೆನಾ? ಅಧಿಕಾರಿಗಳ ಅಮಾನತ್ತಾಗಿದ್ದು ಸುಮ್ಮನೆನಾ? ಅದಕ್ಕೂ ಆಕ್ರೋಶ ಕೇಳಿ ಬರ್ತಿದೆ. ಆ SP ಒಂದಿನಕ್ಕೆ ಸಸ್ಪೆಂಡ್ ಮಾಡಿಬಿಸಾಕಿದ್ದಾರೆ. ಅವರೇನೋ ಸೂಸೈಡ್ ಅಟೆಂಪ್ಟು ಅಂತೆಲ್ಲ ಕೇಳಿ ಬರ್ತಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ, ನಿದ್ದೆ ಮಾತ್ರೆ ತೊಗೊಂಡಿದ್ರು ಅಂತೆಲ್ಲ. ಅವ್ರ ಕುತ್ತಿಗೆ ಕಟ್ತಿದ್ದೀರಲ್ಲ, ಭರತ್ ರೆಡ್ಡಿನ ಟಚ್ಚೇ ಮಾಡೋಕ್ಕಾಗ್ತಿಲ್ವಾ ನಿಮಗೆ? ಅಷ್ಟು ದೊಡ್ಡ ಗಂಟು ಕೊಟ್ಟಿದ್ದಾರ ನಿಮ್ಮ ಹೈಕಮಾಂಡ್ಗೆ ಅವರು, ಹೆಲಿಕಾಪ್ಟರಲ್ಲಿ ತಗೊಂಡು ಹೋಗಿ ಅನ್ನೋ ರೀತಿ BJP ಈಗ ಮುಗಿ ಬೀಳ್ತಿರೋದು. ಯಾಕೆ ಆ ತಾಕತ್ತಿಲ್ಲ ನಿಮಗೆ ಭರತ್ ರೆಡ್ಡಿ ಟಚ್ ಮಾಡೋಕೆ ಅಂತ? ಕಡೆಗೆ ಅವರು ಬೆಂಬಲಿಗರನ್ನೂ ಬಂಧಿಸಿಲ್ವಲ್ಲ ಅನ್ನೋ ಮಟ್ಟಿಗೆ BJP ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ತಮ್ಮ ಬಳಿ ಇರುವಂಥ ಸಾಕ್ಷಿ ಎಲ್ಲ ಒದಗಿಸಿ ದೂರನ್ನು ಕೊಟ್ಟು ಬಂದಿದೆ. ಬಂದಿನಪ್ಪ ಊರಿಂದ ಬಂದಿನಕ ಪ್ರಸಾದ ತಗೊಂಡೋಗಂತೆ ಬಾತ್ ಕಳ್ದ ಸರ್. ಪ್ರಸಾದ ತಗೊಂಡೋಗ ಬಾಕ ಅಂತ ಬರೋಕ್ಕಾಗೋದಿಲ್ಲಪ್ಪ, ಮೊನ್ನೆ ಬಂದೋಗಿನಿ ಅಂತ ಹೇಳಿದೆ ಸರ್. ಪ್ರಸಾದ ತಗೊಂಡೋಗ ಬಾಕ ಅಂತ ಕರ್ದ ಸರ್. ಅಷ್ಟೇ ಸರ್, ಮಕ್ಕ ಕೂಡ ನೋಡಿಲ್ಲ ಸರ್. ನಿನಗೆ ನಾನು ದಿನಕ್ಕ ಅಂತ ಧೈರ್ಯ ಹೇಳ್ತಿದ್ದೆ ಸರ್, ಅಂತ ಧೈರ್ಯನೇ ಹೇಳ್ದಂಗೆ ಆಗ್ಬಿಡ್ತು. ಗನ್ಮ್ಯಾನ್ ಇದಾರ್ರಿ, ಹಂಗಾಗಿ ಅವ್ರು 4 ಗನ್ಮ್ಯಾನ್ಗಳ ಹತ್ರ, ನಮ್ಮ ಇತ್ತಂತ ಗನ್ಮ್ಯಾನ್ಗಳ ಹತ್ರ, ಸೋಮಶೇಖರ್ ರೆಡ್ಡಿ ಇರೋಂಥ ಗನ್ಮ್ಯಾನ್ಗಳ ಜೊತೆ ಅವ್ರೆಲ್ಲರೂ ಕೂಡ ಬುಲೆಟ್ಗಳು ಎಲ್ಲ ಲೆಕ್ಕ ಇರ್ತತ್ರಿ, ಯಾವ ಮುಚ್ಚಕ್ಕಾಗಲ್ಲ. ಬುಲೆಟ್ ಎಲ್ಲ ಕೂಡ ಲೆಕ್ಕ ಇರೋಂಥ ಟೈಮಲ್ಲಿ ಅವ್ರು ಲೆಕ್ಕ ಮಾಡ್ಕೊಳ್ಳಲ್ಲ. ಅದು ಬಂದು ಪೊಲೀಸರು ಕೊಡ್ತಾ ಇರೋಂಥ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರೋಂಥದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು? 0.76 ಗುಂಡನ್ನ ಆರಿಸಿದಾರ ಇವತ್ತು. ಹಂಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ, ಈ ಫೋರೆನ್ಸಿಕ್ ಕೊಡ್ರಿ, ಯಾರು ಇಲ್ಲ ನಾಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿಸಿದ್ರು ಅವ್ನು ಏನ್ ಕಾನೂನು ಕ್ರಮ ತಗೋಬೇಕಾ ತಗೊಳ್ರಿ ಅನ್ನಂತ ಮಾತನ್ನ ಹೇಳಿದ್ರಿ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟಾಕ್ತಿದ್ದೆ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ರಿ. ನೋಡೋಂಥ ಟೈಮಲ್ಲಿ ಅವನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾರ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ. ಸೊ ಇದು ರೋಚಕ ಘಟ್ಟಕ್ಕೆ ಹೋಗಿ ನಿಲ್ತಿದೆ ಬಳ್ಳಾರಿ ಕೇಸ್. ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಮಾರ್ಕೆಟ್ ವೋಲ್ಫ್ ಇದು ಸೆಬಿ ರಿಜಿಸ್ಟರ್ಡ್ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಆಪ್ ಆಗಿದೆ. 20 ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ. ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಸರಿಯಾಗಿ ಅಧ್ಯಯನ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.